ನಮಸ್ಕಾರ. ನೀವೆಲ್ಲ ನೋಡ್ತಾ ಇರೋದು ನಮ್ಮ ಪರ್ಶಿವಪ್ಪನ್ ಫ್ಯಾಮಿಲಿ ಇಯರ್ಲಿ ಮೀಟು ನಾವು 2026ನಲ್ಲಿ ಮಾಡಿದ್ದು. ಈಗ ನೋಡಿ ಇಲ್ಲಿ ಎಲ್ಲ ನಾವು ಡ್ಯಾನ್ಸ್ ಆಡ್ತಾಯಿದ್ದೀವಿ ಫೈರ್ ಡ್ಯಾನ್ಸಲ್ಲಿ. ಸೊ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಎಲ್ಲ ಬಂದಿರೋರು ಮೋಸ್ಟ್ ಆಫ್ ದ ಟೈಮು ನಾವು ಫಸ್ಟ್ ಟೈಮ್ ಡ್ಯಾನ್ಸು ಅಂದರೆ ನಮ್ಮ ಮಕ್ಕಳುಗಳು ನಮಗೆ ಡ್ಯಾನ್ಸ್ ಸ್ಟೆಪ್ಗಳನ್ನ ಹೇಳ್ಕೊಡ್ತಾಯಿದ್ರು. ಅದು ತುಂಬ ಖುಷಿ ಆಯಿತು. ಏನಂದರೆ ಎಲ್ಲೂ ಡ್ಯಾನ್ಸ್ ಮಾಡ್ದಲ್ಲಿರೋರು ತುಂಬ ಮುಜುಗರದಿಂದ ಅಯ್ಯೋ ಫಸ್ಟ್ ಟೈಮ್ ಮಾಡ್ತಾ ಇದೀವಲ್ಲ, ಹೇಗೆಲ್ಲ ಡ್ಯಾನ್ಸ್ ಮಾಡಬೇಕು ಏನು ಅನ್ನೋದೆಲ್ಲ ನಮಗೆ ಅನ್ನಿಸ್ತಾಯಿತ್ತು. ಇವರೇ ಹೆಂಗ್ ಕಪಲ್ಲು ನಮ್ಮ ಟೀಮ್ನಲ್ಲಿ ಇವರೆಲ್ಲ ನಮಗೆ ನೀಟಾಗಿ ಹೇಳ್ಕೊಡ್ತಾಯಿದ್ರು ಯಾವ ರೀತಿ ನಾವು ಡ್ಯಾನ್ಸ್ ಮಾಡಬೇಕು ಏನು ಅಂತ. ಸೊ ಇದೊಂದು ಆ್ಯಕ್ಟಿವಿಟೀಸ್ ಏನು ಅಂತಂದರೆ ತುಂಬ ಚೆನ್ನಾಗಿತ್ತು, ಎಲ್ರಿಗೂ ಖುಷಿ ಕೊಡ್ತು. ಅಂದರೆ ಎಲ್ಲರೂ ಕೂಡ ವಾಲಂಟ್ರಿಯರ್ಲಾಗಿ ಬಂದರು ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಪುಷ್ ಮಾಡಿ ಹೇಳ್ಕೊಬಂದು ಡ್ಯಾನ್ಸ್ ಆಡಿಸ್ದು. ಯಾರಿಗೂ ಕೂಡ ಸ್ಟೆಪ್ ಗೊತ್ತಿರೋಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತೆಲ್ಲ ಬರ್ತಾಯಿತ್ತು. ಸೊ ಏನೇ ಆದ್ರೂ ನಮ್ಮಲ್ಲಿ ಈ ರೀತಿ ಒಂದು ನಮ್ಮದೇ ಆದ ಒಂದು ಟೈಮ್ನಲ್ಲಿ ನಾವು ಖುಷಿಯಾಗಿ ಒಂದು ಕಾಲ ಕಳೆಯೋದಕ್ಕೆ ವರ್ಷಕ್ಕೊಂದ್ಸಲಿ ಈ ರೀತಿ ಫ್ಯಾಮಿಲಿ ಮೀಟ್ ಅಂತ ಮಾಡೋದು ತುಂಬ ಒಳ್ಳೆಯದು ಅಂತ ಅಂದ್ಕೋತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ನೀವು ತಿಳಿಸಿ. ಈಗ ಇಲ್ಲೇನಾಗ್ತಾಯಿದೆ ಅಂದರೆ ಮಕ್ಕಳುಗಳು ಕೂಡ ನಮ್ಮ ಜೊತೆಯಲ್ಲಿ ನಾವೆಲ್ಲ ಡ್ಯಾನ್ಸ್ ಆಡಬೇಕಾದ್ರೆ ಎಲ್ಲ ನೋಡಿಕೊಂಡು ಆರಾಮಾಗಿ ಇದ್ದರು. ಫಸ್ಟ್ ಟೈಮ್ ಡ್ಯಾನ್ಸು ಏನೂ ಗೊತ್ತಾಗ್ತಾ ಇಲ್ಲ. ಅವರು ಡ್ಯಾನ್ಸ್ ಆಡ್ತಾಯಿದ್ರೆ ಬೇರೆಯವರೆಲ್ಲ ನಕ್ಕು ನಲಿತಾಯಿದ್ರು, ಅವ್ರನ್ನ ಹಾಡ್ಕೋತಾಯಿದ್ರು. ಏನು ಹಿಂಗೆ ಆಡ್ತೀರಾ ಇದನ್ನು ಡ್ಯಾನ್ಸ್ ಅಂತೆಲ್ಲ ಹೇಳ್ತಾಯಿದ್ರು. ಅಷ್ಟೇ ಯಾಕೆ, ಇನ್ನು ಕೆಲವರು ಹಿಂದೆಗಡೆಯಿಂದ ನಿಂತ್ಕೊಂಡು ನಾವು ಆಡೋ ಡ್ಯಾನ್ಸನ್ನ ಸ್ಟೆಪ್ನ ನೋಡಿಕೊಂಡು ಕಾಪಿ ಮಾಡ್ತಾಯಿದ್ರು. ಅವರು ಇನ್ನು ಕೆಲವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದೆಲ್ಲ ಒಂದು ರೀತಿಯ ಫನ್ನು. ನಿಜವಾಗ್ಲೂ ಆ ಟೈಮ್ನಲ್ಲಿ ತುಂಬ ಖುಷಿ ಆಯಿತು. ಈ ವಿಡಿಯೋನ ಮಾಡಿ ಅಂತ ನಾನು ಹುಡುಗರುಗಳಿಗೆ ಹೇಳಿದೆ. ಹುಡುಗರುಗಳು ಅಷ್ಟೊಂದು ಇಂಟ್ರೆಸ್ಟ್ ತೊಗೊಂಡಿಲ್ಲ. ಹಾಗಾಗಿ ಇವತ್ತು ನಾನೇ ಟೈಮ್ ಸ್ಪೆಂಡ್ ಮಾಡಿ ಈ ವಿಡಿಯೋಗಳನ್ನ ಮಾಡಿದೆ. ಇಲ್ಲಿ ಇಂಡಿವಿಜುವಲಾಗಿ ಎಲ್ಲರದೂ ಒಂದೊಂದು ಕ್ಲಿಪ್ ಮಾಡಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನಮ್ಮದು ಯೂಟ್ಯೂಬ್ನಲ್ಲಿ. ಇದು ಯೂಟ್ಯೂಬ್ ಮಾಡೋ ಉದ್ದೇಶ ಏನಂತಂದರೆ ನಾವು ಯಾವಾಗ ಬೇಕು ಎಲ್ಲಿ ಬೇಕು ಎಲ್ಲಂದರಲ್ಲಿ ಅದನ್ನು ನೋಡೋಣ ಅನ್ನೋ ಒಂದು ಕಾರಣಕ್ಕೆ ನಾವು ಫ್ಯಾಮಿಲಿ ಅಂದ್ಬಿಟ್ಟು ನಾವು ಮಾಡ್ಕೊಂಡಿದ್ದೀವಿ. ಈಗ ನೋಡಿ ಇವರು ಡ್ಯಾನ್ಸ್ ಆಡ್ತಾಯಿದ್ದಾರಲ್ಲ, ಇವರು ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ಅಂತ ಏನಿಲ್ಲ, ಟಪಾಂಗಚಿ ಡ್ಯಾನ್ಸು ಅದು ಇದು ಮತ್ತು ಅವರು ಗೌರಿ ಗುಡಿ ಅಂದ್ಬಿಟ್ಟು ಅವರವರ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಹಾಡ್ತಾರೆ. ಸೊ ಇಲ್ಲಿ ಕಪಲ್ಲಾಗಿ ಅಂದರೆ ಗಂಡ ಹೆಂಡತಿ ಒಟ್ಟಿಗೆ ಡ್ಯಾನ್ಸ್ ಆಡ್ತಾ ಇರೋದು ತುಂಬ ಅಪರೂಪ. ಅಂದರೆ ಯಾವಾಗಲೂ ರೆಗ್ಯುಲರಾಗಿ ಹಾಡೋದಿಲ್ಲ. ಎಲ್ಲರೂ ಕೂಡ ಮಕ್ಕಳು ಹೇಳ್ಕೊಡ್ತಾ ಇದ್ದಾರೆ, ಅವ್ರನ್ನ ಹೇಳ್ಕೊಂಡು ನೋಡಿಕೊಂಡು ನಾವು ಡ್ಯಾನ್ಸ್ ಆಡ್ತಾಯಿದ್ದೀವಿ. ಇವ್ರು ಬಂದು ನಮ್ಮ ಭಾವ ಶಿವಕುಮಾರ್, ನಮ್ಮ ತಂಗಿ ಮತ್ತು ಭಾವ. ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ಇವರು ತುಂಬ ಹಾಡನ್ನು ಕೂಡ ಚೆನ್ನಾಗಿ ಆಡ್ತಾರೆ. ಅಲ್ಲಿ ಯಾವುದೋ ಒಂದು ಹಾಡನ್ನು ಹಾಡಿದ್ರು, ತುಂಬ ಚೆನ್ನಾಗಿ ಆಡಿದ್ರು. ಅಂದರೆ ಅವರಲ್ಲಿರೋ ಕೆಲವೊಂದು ಕಲೆಗಳು, ಸಾಹಿತ್ಯದ ಅಂಥ ಕೆಲವೊಂದೆಲ್ಲ ಹೊರಗಡೆ ಬರೋದಕ್ಕೆ ಇದೊಂದು ಅವಕಾಶ ಕೂಡ ಆಗುತ್ತೆ. ಇವರು ತುಂಬ ಶ್ಲೋಕಗಳನ್ನೆಲ್ಲ ತುಂಬ ಚೆನ್ನಾಗಿ ಹಾಡ್ತಾರೆ. ಅಂದರೆ ನಮಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದೆಲ್ಲ ಶ್ಲೋಕಗಳು. ಇವರು ಕುಮಾರು ಮತ್ತು ನಮ್ಮ ಸರಸ್ವತಿ ಅಂತ ತುಂಬ ನಾಚ್ಕೋತಾರೆ, ತುಂಬ ನಾಚ್ಕೋತಾರೆ. ಬಟ್ ಆದ್ರೂ ಕ್ಯೂಟಾಗಿ ಒಂಥರ ಇವ್ರ ಡ್ಯಾನ್ಸೇ ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತು ನನಗೆ, ನನ್ನ ಮಟ್ಟಿಗೆ. ನೋಡಿ ಒಬ್ಬರದ್ದು ಡ್ಯಾನ್ಸ್ ಆದಮೇಲೆ ಇನ್ನೊಬ್ಬರು ಆಡಬೇಕು ಅಂದ್ಬಿಟ್ಟು ಹಿಂದೆಗಡೆ ಕ್ಯೂನಲ್ಲಿ ನಿಲ್ಲಿಸಿದ್ದು. ಸೊ ದ್ಯಾಟ್ ವಿ ಕ್ಯಾನ್ ಕ್ಯಾಪ್ಚರ್ ಎವ್ರಿ ಒನ್, ಒಂದೊಂದಾಗೆ ಮಾಡೋಣ ಅಂತ. ಅದಾದಮೇಲೆ ನಾನೇನು ಮಾಡಿದೆ, ಎಲ್ಲ ಕಟ್ ಮಾಡಿ ಬೇರೆದನ್ನು ಮಾಡಿ ಸ್ವಲ್ಪ ನಿಧಾನಕ್ಕೆ ಅವ್ರದ್ದನ್ನು ಹೈಲೈಟ್ ಮಾಡಿ ಸ್ವಲ್ಪ ಲೈಟೆಲ್ಲ ಹಾಕಿಸಿ. ಅಂದರೆ ಲೈಟ್ ಹಾಕಿ ಅಂದರೆ ನಾನು ಹೇಳ್ತಾ ಇರೋದು ಯೂಟ್ಯೂಬ್ ಎಡಿಟ್ ಮಾಡಬೇಕಾದ್ರೆ ಲೈಟ್ ಹಾಕಿ. ಇವರಂತೂ ಸಾಕತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಇದು ಬಂದ್ಬಿಟ್ಟು ನಮ್ಮ ಉಪೇಂದ್ರ ಅವ್ರದ್ದು ಡ್ಯಾನ್ಸು ಸಾಕತ್ತಾಗೆ ಅಂತೂ ಖುಷಿ ಆಯಿತು. ಈಗ ನನಗೆ ವಿಡಿಯೋದಲ್ಲಿ ಹೇಳ್ತಾ ಇರಬೇಕಾದ್ರೆ ನನಗೆ ಹಳೇದೆಲ್ಲ ಜ್ಞಾಪಕ ಬರ್ತಾಯಿದೆ, ಅಲ್ಲಿ ಆಡಿದ್ದು ನೋಡಿದ್ದು ಕೂತ್ಕೊಂಡಿದ್ದು. ಇನ್ನು ಕೆಲವರು ಸೀನಿಯರ್ ಸಿಟಿಜನ್ ಅವರು ಬಂದಿದ್ದರು. ಅವರೆಲ್ಲ ನೀಟಾಗಿ ಕೆಳಗಡೆ ಚೇರಲ್ಲಿ ಫೈರ್ ಕ್ಯಾಂಪಲ್ಲಿ ಕೂತ್ಕೊಂಡು ಈ ಡ್ಯಾನ್ಸ್ಗಳನ್ನ ನೋಡ್ತಾ ಇದ್ದರು. ಇವರು ನಮ್ಮ ಪರಶುಮೂರ್ತಿ ಮತ್ತು ಪ್ರತಿಮಾ ಅಂತ ನಮ್ಮ ಬ್ರದರು. ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾವನೆ. ಫಸ್ಟ್ ಟೈಮ್ ನಮ್ಮ ಪಮ್ಮಿ ನೋಡಿ ಯಾಕೋ ತಲೆ ಕೆರ್ಕೊಂಡು ನೋಡ್ತಾವಳೆ, ಏನಿದೆ ಹಿಂಗೆ ಆಡ್ತಾವ್ರಲ್ಲ ಅಂತ. ಹಿಂದೆಗಡೆ ಯಾರಿದ್ದಾರೆ? ಎಲ್ಲರೂ ಕೂಡ ಅವ್ರವ್ರದ್ದೇ ಆದ ರೀತಿಯಲ್ಲಿ ಕೆಲವೊಂದು ಸಿಗ್ನೇಚರ್ ಸ್ಟೆಪ್ಗಳೆಲ್ಲ ಇಟ್ಕೊಂಡಿರ್ತಾರೆ. ಫೈರ್ ಕ್ಯಾಂಪು ಅಂದರೆ ಒಟ್ಟಿನಲ್ಲಿ ಹುಡುಗಿನೋ ಒಂದು ಕೈನಲ್ಲಿ ಇಟ್ಕೊಂಡು ತಿರುಗ್ಸೋದು ಮಾತ್ರ ಎಲ್ಲರೂ ಕಾಮನಾಗಿ ಮಾಡಿಬಿಟ್ರು. ಅದು ಏನೋ ಕಥೆನೋ ಏನೋ ಗೊತ್ತಿಲ್ಲ, ಅದು ಮೋಸ್ಟ್ಲಿ ಎಲ್ಲರೂ ಹಂಗೆ ಮಾಡೋಣ ಅಂತ ಇರುತ್ತೆ. ಇಲ್ಲಿ ಗ್ರೂಪಾಗಿ ಕಪಲ್ಸ್ ಎಲ್ಲರದು ಹೆಂಗೆ ಡ್ಯಾನ್ಸ್ ಆಡ್ತಾರೆ ಅಂತೇಳಿ ವಿಡಿಯೋ ಮಾಡಬೇಕಾದ್ರೆ ಈ ವಿಡಿಯೋ ನಾವು ತೊಗೊಂಡಿದ್ದು. ಡ್ಯಾನ್ಸ್ ಆಡೋ ಅಂದರೆ ಕೆಲವ್ರು ಬರೋದೇ ಇಲ್ಲ ಡ್ಯಾನ್ಸ್ ಆಡೋಕ್ಕೆ. ನಾಚ್ಕೊಳ್ಳೋಕೆ ಏನಿರುತ್ತೆ, ಇದೆಲ್ಲ ನಾವುಗಳೇ. ಅದು ಏನೋ ಫಸ್ಟ್ ಸರ್ಕಲ್ ಅವರೇ ನಾವು ಬಂದಿದ್ದು. ಸೊ ಇವಾಗ ಏನು ಮಾಡಿದೋ ಎಲ್ಲರೂ ಸೇರಿಕೊಂಡು ಬಂದು ಹೇಳ್ಕೊಂಡು ಡ್ಯಾನ್ಸ್ ಆಡಿಸ್ತಾಯಿದ್ದೋ. ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಈ ರೀತಿ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡೋದ್ರಿಂದ ಒಂದು ಬಾಂಡಿಂಗು ಚೆನ್ನಾಗಾಗುತ್ತೆ. ಆಮೇಲೆ ಸ್ವಲ್ಪ ಟೈಮು ನಾವು ನಮ್ಮ ಎಲ್ಲರದು ಅವ್ರವ್ರದ್ದೇ ಆದ ವ್ಯವಹಾರಿಕ ಕೆಲಸಗಳು ಮತ್ತೊಂದು ಜಂಜಾಟದಿಂದ ಸ್ವಲ್ಪ ದೂರ ಇರ್ತೀವಿ. ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಒಳ್ಳೆ ಅವಕಾಶ ಇರುತ್ತೆ. ಸೊ ನೋಡಿ ಡ್ಯಾನ್ಸ್ ಎಲ್ಲ ಯಾವ ಥರ ಆಡ್ತಾಯಿದ್ದಾರೆ, ತುಂಬ ಚೆನ್ನಾಗೇ ಆಡ್ತಾಯಿದ್ದಾರೆ ಅಂತ ನಾನು ಅನ್ಕೋತೇನೆ.
ಇಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅನ್ನೋದನ್ನು ಬಿಟ್ಟು ಆ ಪ್ರೆಸೆಂಟಲ್ಲಿ ಆ ಮೂಮೆಂಟಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಜ ಹೇಳಬೇಕು ಅಂದರೆ ಆ ಒಂದು ದಿನ ಹೆಚ್ಚು ಕಮ್ಮಿ ಒಂದು 24 ಅವರ್ಸು ನಾವೆಲ್ಲ ಮೊಬೈಲ್ನೇ ಮುಟ್ಟಿಲ್ಲ. ಮೊಬೈಲ್ನ ಮುಟ್ಟದಲ್ಲೇ ಇದು ನಾನು ಮತ್ತು ನನ್ನ ಹೆಂಡತಿ ನಾವು ಮೊಬೈಲ್ನ ಮುಟ್ದಲೇ ಒಂದು ದಿನ ಆರಾಮಾಗಿದ್ದು. ಅಂದರೆ ಮೊಬೈಲ್ ನಮಗೆ ಬೇಕಾಗೇ ಇಲ್ಲ. ಎಲ್ಲಿವರೆಗೂ ನಮಗೆ ನಿಜವಾದ ಎಂಟರ್ಟೈನ್ಮೆಂಟ್ ಇರುತ್ತೋ ಅಲ್ಲಿವರೆಗೂ ಮೊಬೈಲ್ ಬೇಕಾಗಿಲ್ಲ ಅನ್ನೋದಕ್ಕೆ ಇದೊಂದು ನನಗೆ ನಿಜವಾಗ್ಲೂ ಸರಿ ಅಂತ ಅನ್ನಿಸ್ತು. ಈಗ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಥರದ್ದು ವಿಡಿಯೋ ನಿಮ್ಮ ಯಾವ್ದಾದ್ರು ಫ್ಯಾಮಿಲಿ ಸರ್ಕಲಲ್ಲಿ ಮಾಡಿದರೆ ಆ ಲಿಂಕು ಕೂಡ ಕೊಡಿ, ಎಲ್ಲರೂ ನೋಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.